ಜಾಗತಿಕ ಮ್ಯಾಕ್ರೋ ಚಿತ್ರಣದಿಂದ ಪ್ರಾರಂಭಿಸೋಣ. ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ಪಾಲಿಸಿ ಬಡ್ಡಿ ದರಗಳನ್ನು ಕಡಿತಗೊಳಿಸುತ್ತಿದ್ದರೂ ದೀರ್ಘಾವಧಿಯ ಬಾಂಡ್ ಯೀಲ್ಡ್ ಕ್ರಮೇಣ ಹೆಚ್ಚುತ್ತಿದೆ. ಉದಾಹರಣೆಗೆ, ಬಡ್ಡಿದರ ಕಡಿತದ ಈ ಅವಧಿಯಲ್ಲಿ ಯುಎಸ್ ಫೆಡ್ ದರಗಳನ್ನು ಸುಮಾರು 175 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತಗೊಳಿಸಿದೆ. ಆದರೂ 10 ವರ್ಷಗಳ ಅಮೆರಿಕದ ಟ್ರೆಷರಿ ಯೀಲ್ಡ್ ಸುಮಾರು 50 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಾಗಿದೆ. ಜಪಾನ್ ಉದಾಹರಣೆಯಲ್ಲಿ ರಿಟರ್ನ್ ಸುಮಾರು 130 ಬೇಸಿಸ್ ಪಾಯಿಂಟ್ಗಳಷ್ಟು ಏರಿ 50 ವರ್ಷಗಳ ಗರಿಷ್ಠ ಮಟ್ಟವನ್ನು ತಲುಪಿದೆ. ಈ ಕುರಿತು ಏನು ಹೇಳುತ್ತೀರಿ? ಸೋನಲ್, ಆರಂಭದಲ್ಲಿಯೇ ನೀವು ಕಠಿಣ ಪ್ರಶ್ನೆ ಕೇಳಿದ್ದೀರಿ, ಆದರೆ ಅದು ನಿಜ. ನೀವು 1-1.5 ವರ್ಷದ ಹಿಂದೆ ಯಾರನ್ನಾದರೂ ಕೇಳಿದರೆ ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ಬಡ್ಡಿ ದರವನ್ನು ಕಡಿತಗೊಳಿಸುವ ಆಯ್ಕೆ ಮಾಡಿರುವುದರಿಂದ ದೀರ್ಘಾವಧಿಯ ಬಾಂಡ್ ಯೀಲ್ಡ್ನಲ್ಲಿ ಹಠಾತ್ ಇಳಿಕೆಯಾಗುವುದನ್ನು ನಿರೀಕ್ಷಿಸುತ್ತಿದ್ದರು. ಆದರೆ ಹಾಗೆ ಆಗಿಲ್ಲ. ಇದಕ್ಕೆ ಅನೇಕ ಕಾರಣಗಳಿವೆ. ಪ್ರಮುಖ ಕಾರಣವೆಂದರೆ ಅನೇಕ ದೇಶಗಳು ಈಗಲೂ ತಮ್ಮ ಸರ್ಕಾರಿ ಖರ್ಚುಗಳನ್ನು ಹೆಚ್ಚಿಸಲು ಗಮನ ಹರಿಸುತ್ತಿವೆ. ಇದರ ಪರಿಣಾಮವಾಗಿ ಅಮೆರಿಕದಲ್ಲಿ ಫೆಡ್ ಅಲ್ಪಾವಧಿಯ ಬಡ್ಡಿ ದರಗಳನ್ನು ಕಡಿತಗೊಳಿಸಿದರೂ ಸಹ ಕೇಂದ್ರದಿಂದ ಬಾಂಡ್ಗಳ ಬಿಡುಗಡೆಗೆ ಒತ್ತಡ ಇದ್ದ ಕಾರಣದಿಂದ ದೀರ್ಘಕಾಲದ ಬಾಂಡ್ ಯೀಲ್ಡ್ಗಳ ಮೇಲೆ ಪರಿಣಾಮ ಆಗಿಲ್ಲ. ಅಧಿಕ ಬಾಂಡ್ಗಳ ಬಿಡುಗಡೆ, ಫಿಸ್ಕಲ್ ಡೆಫಿಸಿಟ್ ಮತ್ತು ಹಣದುಬ್ಬರದ ಕುರಿತಾದ ಆತಂಕಗಳಿಂದಾಗಿ ಟರ್ಮ್ ಪ್ರೀಮಿಯಂ ಏರಿಕೆಯಾಗಿದೆ. ಅಮೆರಿಕದಲ್ಲಿ ಬಡ್ಡಿ ದರಗಳನ್ನು ಕಡಿತಗೊಳಿಸಿದರೂ ಸಹ ವರದಿಯಾದ ಹಣದುಬ್ಬರದ ದರವು ಟಾರ್ಗೆಟ್ ದರಕ್ಕಿಂತ ಹೆಚ್ಚಾಗಿದೆ. ಅಂತಿಮವಾಗಿ ನಾವು ಜಪಾನ್ನ ಉದಾಹರಣೆಯನ್ನು ನೋಡಿದರೆ ಇಲ್ಲಿ ನಾವು ಈ ಕುರಿತು ಚರ್ಚೆ ನಡೆಸುತ್ತಿಲ್ಲ. ಆದರೆ ವಾಸ್ತವದಲ್ಲಿ ಜಪಾನಿನ ಬಾಂಡ್ ಯೀಲ್ಡ್ಗಳು ತೀವ್ರವಾಗಿ ಏರಿಕೆ ಕಂಡಿವೆ. ಹಿಂದಿನ ಪರಿಸ್ಥಿತಿಗಳಿಗೆ ಹೋಲಿಸಿದರೆ ಇದು ದೊಡ್ಡ ಬದಲಾವಣೆಯಾಗಿದೆ. ಯಾಕೆಂದರೆ ಹಿಂದೆ ಜಾಗತಿಕ ಬಂಡವಾಳ ಮಾರುಕಟ್ಟೆಗಳಲ್ಲಿ ಯಾವುದೇ ಪ್ರಕ್ಷುಬ್ಧತೆ ಉಂಟಾದಾಗ ತಕ್ಷಣವೇ ಯೆನ್ ಮೌಲ್ಯ ಕುಸಿಯುತ್ತಿತ್ತು ಮತ್ತು ಜಪಾನಿನ ಬಾಂಡ್ ಯೀಲ್ಡ್ಗಳು ಇಳಿಯುತ್ತಿದ್ದವು. ಈ ಕಾರಣದಿಂದಾಗಿ ಜಪಾನಿನ ಬಾಂಡ್ ಮಾರುಕಟ್ಟೆ ಜಗತ್ತಿನಾದ್ಯಂತ ಕ್ಯಾರಿ ಟ್ರೇಡರ್ಗಳಿಗೆ ಇಷ್ಟವಾದ ಸಾಲದ ನೆಲವಾಗಿತ್ತು. ಯೆನ್ನಲ್ಲಿ, ಅಂದರೆ ಬಂಡವಾಳ ವೆಚ್ಚದ ದೃಷ್ಟಿಯಿಂದ ಅಗ್ಗದ ಕರೆನ್ಸಿಯಲ್ಲಿ ಹಣವನ್ನು ಸಾಲವಾಗಿ ಪಡೆದು ಅದನ್ನು ಜಗತ್ತಿನ ಬೇರೆ ಭಾಗಗಳಲ್ಲಿ ಹೆಚ್ಚಿನ ಯೀಲ್ಡ್ ದೊರೆಯುವ ಕಡೆ ಹೂಡಿಕೆ ಮಾಡಲಾಗುತ್ತಿತ್ತು. ಹೀಗಾಗಿ ಇದು ಯೆನ್ ಕ್ಯಾರಿ ಟ್ರೇಡ್ನ ಮೂಲವಾಗಿತ್ತು. ಆದರೆ ನೀವು ಈ ಚಾರ್ಟ್ನಲ್ಲಿ ನೋಡಿದಂತೆ ಜಪಾನಿನಲ್ಲಿ ಬಡ್ಡಿದರಗಳ ಏರಿಕೆ ತುಂಬಾ ಹೆಚ್ಚಾಗಿದೆ. ಹೆಚ್ಚಿನ ಫಿಸ್ಕಲ್ ಡೆಫಿಸಿಟ್, ದುರ್ಬಲ ಯೆನ್ ಮತ್ತು ಅವರ ಟಾರ್ಗೆಟ್ ಮಟ್ಟಕ್ಕಿಂತ ಬಹಳ ಹೆಚ್ಚಾದ ಹಣದುಬ್ಬರ, ಈ ಎಲ್ಲ ಸಂಯೋಜನೆಯಿಂದಾಗಿ 10 ವರ್ಷಗಳ ಬಾಂಡ್ ಯೀಲ್ಡ್ 3.4% ಏರಿದೆ. ಇದು ನೀವು ಚಾರ್ಟ್ನಲ್ಲಿ ನೋಡಬಹುದಾದ ಅತ್ಯಧಿಕ ಮಟ್ಟವಾಗಿದೆ ಮತ್ತು ಇದು 50 ವರ್ಷಗಳ ಗರಿಷ್ಠ ಮಟ್ಟವೂ ಆಗಿದೆ. ಕ್ಯಾರಿ ಟ್ರೇಡ್ ಬಳಸಿ ಜಪಾನಿನಲ್ಲಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಪಡೆದು ಜಗತ್ತಿನ ಬೇರೆಡೆ ಹೂಡಿಕೆ ಮಾಡುತ್ತಿದ್ದ ಅನೇಕ ಹೂಡಿಕೆದಾರರು ಈಗ ಆ ಟ್ರೇಡ್ ಅನ್ನು ನಿಲ್ಲಿಸಬೇಕಾದ ಪರಿಸ್ಥಿತಿ ಉಂಟಾಗಲಿದೆ. ಇದು ಜಾಗತಿಕ ಹಣಕಾಸು ಮಾರುಕಟ್ಟೆಗಳಿಗೆ, ವಿಶೇಷವಾಗಿ ಲೆವರೇಜ್ ಟ್ರೇಡ್ಗೆ ಸ್ವಲ್ಪ ಅಪಾಯವನ್ನು ಉಂಟುಮಾಡಬಹುದು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.